ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನಲ್ಲಿ 10 ಅಂಕಕ್ಕೆ ಕೇಳುವಂತಹ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮತ್ತು ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಕಂಡುಹಿಡಿಯುವಂತಹ ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 10 ಅಂಕಕ್ಕೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕಂಡುಹಿಡಿಯೋದಕ್ಕೆ ಮತ್ತು ಗುಡ್ ವಿಲ್ ಹಾಗೂ ರಿಸರ್ವ್ ಕಂಡುಹಿಡಿಯೋದಕ್ಕೆ ಒಂದು ಪ್ರಶ್ನೆಯನ್ನ ಕೊಡ್ತಾರೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಪ್ರಶ್ನೆಯಲ್ಲಿ ಏನಿರುತ್ತೆ, ಕೆಳಗಡೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕಂಡುಹಿಡಿಯೋದು ಅಂತ ಇರುತ್ತೆ. ಸೊ ಅದಕ್ಕೆ ಫಾರ್ಮ್ಯಾಟ್ ಏನ್ ಬರುತ್ತೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ non-controlling interest, calculation of non-controlling interest, ಇದು ಹೆಡ್ಡಿಂಗ್ ಹಾಕ್ತೀವಿ. ಸೊ ಈ ಹೆಡ್ಡಿಂಗ್ ಒಳಗಡೆ ಎರಡು ಕಾಲಮ್ ಪ್ರಿಪೇರ್ ಮಾಡ್ಕೋತೀವಿ. ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ರುಪೀಸ್ ಕಾಲಮ್. ಇದರಲ್ಲಿ ಫಸ್ಟ್ ಏನ್ ತಗೋತೀವಿ, 5 ಐಟಮ್ ಬರುತ್ತೆ. ಒಂದು ಶೇರ್ ಕ್ಯಾಪಿಟಲ್ ಅಂತ ತಗೋತೀವಿ. ಎರಡನೇದು ಪ್ರೀ ಅಕ್ವೈಸೇಷನ್ ರಿಸರ್ವ್ ಅಂತ ಕರಿತೀವಿ. ಎರಡನೇದು ಪ್ರೀ ಅಕ್ವೈಸೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಹಾಗೆ ಪೋಸ್ಟ್ ಅಮೌಂಟ್ ಸೇಮ್, ಪೋಸ್ಟ್ ಅಕ್ವೈಸೇಷನ್ ರಿಸರ್ವ್, ಪೋಸ್ಟ್ ಅಕ್ವೈಸೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೋತೀವಿ. ಸೊ ಪ್ರೀ ಮತ್ತು ಪೋಸ್ಟ್ ಅಕ್ವೈಸೇಷನ್ ರಿಸರ್ವ್ ಹಾಗೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋಬೇಕಾಗತ್ತೆ. ಈಗ ಏನ್ ಮಾಡ್ತೀವಿ, ಇದನ್ನ ಟೋಟಲ್ ಮಾಡಿದಾಗ ನಮ್ಮ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆನ್ಸರ್ ಬರುತ್ತೆ. ಇದು ಫಾರ್ಮ್ಯಾಟ್. ಗುಡ್ ವಿಲ್ ಹಾಗೂ ಕ್ಯಾಪಿಟಲ್ ರಿಸರ್ವ್ ಕಂಡುಹಿಡಿಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೆಡ್ಡಿಂಗ್ ಹಾಕಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಎರಡು ಕಾಲಮ್ ತಗೋತೀವಿ. ಪರ್ಟಿಕ್ಯುಲರ್ ಮತ್ತು ರುಪೀಸ್ ಅಂತ ಎರಡು ಕಾಲಮ್ ಮಾಡ್ತೀವಿ. ಸೊ ಇದನ್ನ ಫಾರ್ಮುಲಾ ಪ್ರಕಾರ ಆದ್ರೂ ಬಿಡಿಸಬಹುದು, ಅಕೌಂಟ್ ಮೂಲಕ ಆದ್ರೂ ಬಿಡಿಸಬಹುದು. ಅಕೌಂಟ್ ಮೂಲಕ ಆದ್ರೆ ನಿಮ್ಗೆ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಮತ್ತು ಅಲ್ಲಿ ಬರೆಯೋದಕ್ಕೆ ಸಿಸ್ಟಮೆಟಿಕ್ ಅನ್ಸುತ್ತೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಅಮೌಂಟ್ ಕಂಡುಹಿಡಿತೀವಿ. ಸೊ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಅಮೌಂಟ್ ಕಂಡುಹಿಡಿತೀವಿ. ಅದರಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಅಂತ ಕಂಡುಹಿಡಿದು ಅದನ್ನ ಮೈನಸ್ ಮಾಡ್ತೀವಿ. ಸೊ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮೈನಸ್ ಕಾಸ್ಟ್ ಆಫ್ ಇಕ್ವಿಟಿ, ಅದನ್ನೇ ನಾವು ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಸೊ ಇದನ್ನು ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀವಿ, ಕಾಸ್ಟ್ ಆಫ್ ಇಕ್ವಿಟಿನ ಸೊ ಪ್ರಶ್ನೆಯಲ್ಲಿರುವಂತಹ ಶೇರ್ ನಾಮಿನಲ್ ವ್ಯಾಲ್ಯೂ ತಗೊಂತೀವಿ. ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರೀ ಅಕ್ವೈಸೇಷನ್ ರಿಸರ್ವ್ ಪ್ರೀ ಅಕ್ವೈಸೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದಿಷ್ಟು ಫಾರ್ಮ್ಯಾಟ್ 10 ಮಾರ್ಕ್ಸ್ಗೆ. ಇವಿಷ್ಟು ಶಬ್ದಗಳನ್ನು ನೀವು ಆನ್ಸರ್ ಅಲ್ಲಿ ಬರಿಬೇಕು. ಇನ್ನು ಅಮೌಂಟ್ ಹೇಗೆ ಹಚ್ಚೋದನ್ನು ನೋಡ್ತಾ ಹೋಗೋಣ. ಸೊ ಕ್ವಶನ್ ಫಸ್ಟ್ ಓದ್ತೀನಿ, ಮ್ಯಾಲಿನ ಪ್ಯಾರಾಗ್ರಾಫ್. ಎಚ್ ಲಿಮಿಟೆಡ್ ಅಕ್ವೈರ್ಸ್ 6000 ಶೇರ್ಸ್ ಇನ್ ಎಸ್ ಲಿಮಿಟೆಡ್. ಕ್ವಶನ್ ಪೇಪರ್ ಅಲ್ಲಿ ಈ ಅಕ್ವೈರ್ ಅನ್ನೋ ವರ್ಡ್ ಬಂದ್ರೆ ಅದೇ ನಿಮ್ಮ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಹೋಲ್ಡಿಂಗ್ ಕಂಪನಿಯಲ್ಲಿ ಕೇಳುವಂತ ಪ್ರಶ್ನೆ. ಅಕ್ವೈರ್ 6000 ಶೇರ್ಸ್ ನ ಅಕ್ವೈರ್ ಮಾಡ್ತಾ ಇದೆ ಇನ್ ಎಸ್ ಲಿಮಿಟೆಡ್ ಆನ್ 1/10/2022. ಸೊ ಯಾವತ್ತು ಅಕ್ವೈರ್ ಮಾಡ್ತಿದೆ ಅದರ ಡೇಟ್ ಕೊಟ್ಟಿರ್ತಾರೆ. ದೇರ್ ವಾಸ್ ಎ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ 20,000 ಟು ಜನರಲ್ ರಿಸರ್ವ್, 10,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ನ ಕೊಟ್ಟಿರ್ತಾರೆ, ಹಾಗೂ ಒಂದು ಬ್ಯಾಲೆನ್ಸ್ ಶೀಟ್ ನ ಡೀಟೇಲ್ಸ್ ಕೊಟ್ಟಿರ್ತಾರೆ. ನಮಗೆ ಬೇಕಾಗಿರೋದು ಮೊದಲನೇ ಶಬ್ದ ಇಲ್ಲಿ ಏನ್ ಬರೆದಿದ್ದೀವಿ, ಶೇರ್ ಕ್ಯಾಪಿಟಲ್ ಅಂತ ಬರೆದಿದ್ದೀವಿ. ಸೊ ಕ್ವಶನ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅನ್ನೋ ನೋಟ್ ನಂಬರ್ ನ ಹುಡುಕ್ಬೇಕು, ಶಬ್ದವನ್ನ ಹುಡುಕ್ಬೇಕು. ಬ್ಯಾಲೆನ್ಸ್ ಶೀಟ್ ನಲ್ಲಿ ಶೇರ್ ಕ್ಯಾಪಿಟಲ್ ಹುಡುಕಿ ನಮ್ಗೆ ಏನಿದ್ರು ಕ್ಯಾಲ್ಕುಲೇಷನ್ ಎರಡನೇ ಕಾಲಮ್. ಸೊ ಒಂದನೇ ಕಾಲಮ್ ಅಮೌಂಟ್ ಎದಕ್ಕೂ ಪ್ರಾಬ್ಲಮ್ ನಲ್ಲಿ ಎದಕ್ಕೂ ಯೂಸ್ ಇರೋದಿಲ್ಲ. ಸೊ ಸೆಕೆಂಡ್ ಕಾಲಮ್ ನ ಅಮೌಂಟ್ ನಾವು ತಗೊಂಡು ಈ ಆನ್ಸರ್ ನ ಬಿಡಿಸ್ತೀವಿ. ಸೊ ಎಷ್ಟಿದೆ ನೋಡ್ಕೋತೀವಿ. ಸೊ ಇದರಲ್ಲಿ ಎಷ್ಟಿದೆ, ಶೇರ್ ಕ್ಯಾಪಿಟಲ್ ಅಮೌಂಟ್ 1,60,000 rupees ಇದೆ. ಸಾರಿ, ಶೇರ್ ಕ್ಯಾಪಿಟಲ್ ಅಮೌಂಟ್ 1 lakh rupees ಇದೆ. ಸೊ 1 lakh ಶೇರ್ ಕ್ಯಾಪಿಟಲ್ ಅಮೌಂಟ್ ಇದೆ. ಈ ಶೇರ್ ಕ್ಯಾಪಿಟಲ್ ಅಮೌಂಟ್ ನ ಒಳಗಡೆ ಕಾಲಮ್ ನಲ್ಲಿ ಬರ್ಕೋತೀವಿ 1 lakh ಅಂತ. ಸೊ ಕ್ವಶನ್ ಅಲ್ಲಿ ಏನಿದೆ, ಅಕ್ವೈರ್ಸ್ ಎಷ್ಟಾಗಿದೆ ಅದನ್ನ ಮೈನಸ್ ಮಾಡ್ತೀವಿ. ಅಕ್ವೈರ್ ಅಂದ್ರೆ ಮತ್ತೊಬ್ಬರಿಗೆ ಬಿಟ್ಟು ಕೊಟ್ಬಿಟ್ಟಿದೀವಿ ನಾವು ಶೇರ್ಸ್ ನ ಖರೀದಿ ಮಾಡೋದಕ್ಕೋಸ್ಕರ. ನಮ್ಮ ಕಂಪನಿ ಶೇರ್ಸ್ ನ ಮತ್ತೊಂದು ಕಂಪನಿ ಶೇರ್ಸ್ ಗೆ ಮಾರಾಟ ಮಾಡಿದ್ರೆ, ಬಿಟ್ಟು ಕೊಟ್ಟಿದ್ರೆ ಅದನ್ನ ಅಕ್ವೈರ್ ಅಂತ ಕರಿತೀವಿ. ಎಷ್ಟು ಅಕ್ವೈರ್ ಆಗಿದೆ ನಮ್ಮ ಕಂಪನಿದು, 6000 ಶೇರ್ಸ್. ಒಂದು ಶೇರಿನ ಬೆಲೆ ಎಷ್ಟು, 10 rupees. ಸೊ 10 rupees ನ ಇಂಟು ಮಾಡಿದಾಗ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ ನಲ್ಲೇ ಇರುತ್ತೆ ಎಷ್ಟು ಇಂಟು ಮಾಡ್ಬೇಕಂತ. 10 rupees ಇದೆ, 60,000. 1 lakh ನಲ್ಲಿ 60,000 ಮೈನಸ್ ಮಾಡಿದಾಗ 40,000. ಸೊ ಫಸ್ಟ್ ಐಟಮ್ ಕಂಡು ಹಿಡಿಯೋ ಮೆಥಡ್ ಹೇಗೆ, ಕ್ವಶನ್ ನಲ್ಲಿ ಶೇರ್ ಕ್ಯಾಪಿಟಲ್ ಅನ್ನೋ ಶಬ್ದ ಹುಡುಕ್ಬೇಕು. ಎರಡನೇ ಕಾಲಮ್ ನಲ್ಲಿರೋ ಅಮೌಂಟ್ ನ ಫಸ್ಟ್ ಬರ್ಕೋಬೇಕು. ಅಕ್ವೈರ್ ಅನ್ನೋ ಶಬ್ದ ಕ್ವಶನ್ ಅಲ್ಲಿ ಹುಡುಕ್ಬೇಕು. ಅದು ಬ್ಯಾಲೆನ್ಸ್ ಶೀಟ್ ನ ಮೇಲಾದ್ರೂ ಕೊಡ್ತಾರೆ ಅಥವಾ ಬ್ಯಾಲೆನ್ಸ್ ಶೀಟ್ ನ ಕೆಳಗಡೆ ಆದ್ರೂ ಪ್ಯಾರಾಗ್ರಾಫ್ ಕೊಡ್ತಾರೆ. ಅಕ್ವೈರ್ ಅನ್ನೋ ಶಬ್ದದ ಮುಂದ್ಗಡೆ ಎಷ್ಟು ಶೇರ್ಸ್ ಇದೆ ನೋಡ್ಬೇಕು.
6000 ಶೇರ್ಸ್ ಇದೆ. ಸೊ ಅಗೇನ್ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ಗೆ ಬಂದು ಒಂದು ಶೇರಿನ ಬೆಲೆ ಈಚ್ ಅಂತ ಕೊಟ್ಟಿರ್ತಾರೆ, ಅದನ್ನ ಮಲ್ಟಿಪ್ಲೈ ಮಾಡಬೇಕು. 6000 ಶೇರ್ಸ್ ಇಂಟು 10 ಅಂದ್ರೆ 60,000 ಶೇರ್ಸ್ ಮತ್ತೊಂದು ಕಂಪ್ನಿಗೆ ನಾವು ಬಿಟ್ಟು ಕೊಟ್ಟಿದ್ವಿ. 1 lakh ನಲ್ಲಿ 60,000 ಹೋದ್ರೆ ನಮ್ ಕಂಪ್ನಿ ಇರೋದು ಬರೀ 40,000 ಶೇರ್ಸ್ ಅಷ್ಟೇ, 40,000 ರುಪೀಸ್ ಅಷ್ಟೇ ನಮ್ದು ಇನ್ವೆಸ್ಟ್ಮೆಂಟ್ ಇದೆ. ಒಂದ್ ವೇಳೆ ಇದನ್ನ ಪರ್ಸೆಂಟೇಜ್ ನಲ್ಲಿ ಕೊಟ್ರೆ, ಫಾರ್ ಎಕ್ಸಾಂಪಲ್ ಈಗ 60% ಅಂತ ಕೊಟ್ಟಿದ್ರು ಪ್ರಶ್ನೆಯಲ್ಲಿ, ಏನ್ ಮಾಡ್ತೀವಿ, ಆಲ್ರೆಡಿ ಇಲ್ಲಿ ಬರ್ದಿರ್ತೀವಲ್ಲ ಒಂದೇ ಅಮೌಂಟ್ ನ ಶೇರ್ ಕ್ಯಾಪಿಟಲ್ ನ, ಇದ್ರ ಮೇಲೆ ಪರ್ಸೆಂಟೇಜ್ ಮಾಡಿ ಆನ್ಸರ್ ಹಚ್ತೀವಿ. 1 lakh ಮೇಲೆ 60% ಮಾಡಿದ್ರೆ 60,000, ಎರಡನ್ನು ಮೈನಸ್ ಮಾಡಿದಾಗ 40,000. ಇದನ್ನ ಶೇರ್ಸ್ ನಂಬರ್ ನಲ್ಲಾದ್ರೂ ಕೊಡ್ತಾರೆ ಅಥವಾ ಪರ್ಸೆಂಟೇಜ್ ನಲ್ಲಾದ್ರೂ ಕೊಡ್ತಾರೆ. ಸೊ ಈ ರೀತಿ ಶೇರ್ ಕ್ಯಾಪಿಟಲ್ ಸಾಲ್ವ್ ಮಾಡ್ಕೊಂತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಕೊಡ್ಲಿ ಅವರು ಅಥವಾ ಮೇಲೆ ಪ್ಯಾರಾಗ್ರಾಫ್ ಕೊಡ್ಲಿ, ಅದರಲ್ಲಿರುವಂತಹ ಜನರಲ್ ರಿಸರ್ವ್ ಶಬ್ದವನ್ನ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶಬ್ದವನ್ನ ಹುಡುಕ್ತಿವಿ. ಸೊ ಜನರಲ್ ರಿಸರ್ವ್ 20,000 ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10,000 ಇದೆ. ಇವುಗಳನ್ನ ನಾವು ಪ್ರೀ ಅಮೌಂಟ್ ಅಂತ ಕರಿತೀವಿ, ಪ್ರೀ ಅಕ್ವೈಸೇಷನ್ ಅಮೌಂಟ್ ಅಂತ ಕರಿತೀವಿ, ಅಡ್ಜಸ್ಟ್ಮೆಂಟ್ ಅಮೌಂಟ್. ಸೊ ಜನರಲ್ ರಿಸರ್ವ್ 20,000 ಇದೆ, ಪ್ರೀ ಅಮೌಂಟ್ ಅಂತ ಅದ್ರ ಮುಂದೆ ಹಚ್ಕೋತಾ ಇದೀನಿ. ಪ್ರೀ ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10,000 ಇದೆ. ಸೊ ಇವೆರಡು ಅಮೌಂಟ್ ಸಿಕ್ಕಂಗಾಯ್ತು. ಪೋಸ್ಟ್ ಅಮೌಂಟ್ ಹೇಗೆ ಕಂಡುಹಿಡಿಯೋದು, ಸೊ ಇದಕ್ಕೆ ಬರಬೇಕು ಬ್ಯಾಲೆನ್ಸ್ ಶೀಟ್, ಅದರಲ್ಲಿ ಮತ್ತೊಮ್ಮೆ ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶಬ್ದವನ್ನು ಹುಡುಕ್ಬೇಕು. ಇದರಲ್ಲಿ 30,000 ಇದೆ ಜನರಲ್ ರಿಸರ್ವ್, ಆಲ್ರೆಡಿ ನಾವು ಬರೆದಿರುವಂತ ಜನರಲ್ ರಿಸರ್ವ್ ಎಷ್ಟಿದೆ ಪ್ರೀಗೆ 20,000, ಇನ್ನು ಉಳಿದಿರುವಂತ 10,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟೋಟಲ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಎಷ್ಟಿದೆ 20,000, ನಾವು ಆಲ್ರೆಡಿ ಬರೆದಿರೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೀಗೆ ಎಷ್ಟು 10,000. ಸೊ 20 ಅಲ್ಲಿ 10 ಮೈನಸ್ ಮಾಡಿದ್ರೆ ಇನ್ನು ಎಷ್ಟು ಉಳಿತೆ 10,000. ಪ್ರೀ ಅಡ್ಜಸ್ಟ್ಮೆಂಟ್ ನಲ್ಲಿ ಇರುವಂತಹ ಜನರಲ್ ರಿಸರ್ವ್ ಅಂದ್ರೆ ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಿರುವಂತಹ ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಮೌಂಟ್ ಅನ್ನು ನಾವು ಪ್ರೀ ಅಮೌಂಟ್ ಅಂತ ಕರಿತೀವಿ, ಪ್ರೀ ರಿಸರ್ವ್ ಪ್ರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪೋಸ್ಟ್ ಅಮೌಂಟ್ ಅಂದ್ರೆ ಈ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬಂದಿರುವಂತಹ ಅಮೌಂಟ್ ನಲ್ಲಿ ಪ್ರೀ ಅಮೌಂಟ್ ನ ಮೈನಸ್ ಮಾಡಿದಾಗ ಉಳಿದಿರುವಂತಹ ಅಮೌಂಟ್ ನ ನಾವು ಪೋಸ್ಟ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ 4 ಅಮೌಂಟ್ ನ ರೆಡಿ ಮಾಡ್ಕೋಬೇಕು. ಇಲ್ಲಿರುವಂತ ಈ ಅಮೌಂಟ್ ಮತ್ತೆ ಈ ಅಮೌಂಟ್ ನ ರೇಷಿಯೋ ಕನ್ವರ್ಟ್ ಮಾಡ್ಕೋಬೇಕು. ಇದರಲ್ಲಿ 40 ನ ಕ್ಯಾನ್ಸಲ್ ಮಾಡ್ತೀನಿ, 2 2s 4 ಬರುತ್ತೆ, ಇದು 2 3s 5 ಬರುತ್ತೆ, ಸಾರಿ 2 3s 6, 2 2s 4. ಸೊ 3:2 ರೇಷಿಯೋ. ಈ 2 ರೇಷಿಯೋನ ನಾವು ಟೋಟಲ್ ಮಾಡಿದಾಗ 5, 3/5. ನಮಗೆ ಬೇಕಾಗಿರೋದು ಈ ರೇಷಿಯೋ ಮೈನಾರಿಟಿ ಇಂಟ್ರೆಸ್ಟ್ ಗೆ. ಈ ರೇಷಿಯೋನ ನಾವು ಗುಡ್ ವಿಲ್ ಕ್ಯಾಪಿಟಲ್ ರಿಸರ್ವ್ ಕಂಡುಹಿಡಿಯೋದಕ್ಕೆ ಬಳಸ್ತೀವಿ. ಈಗ ನಾನು 2/5 ಮಾಡ್ತಾ ಹೋಗ್ತೇನೆ. ಇಷ್ಟು ಅಮೌಂಟ್ ಗೆ 20,000 ಇಂಟು 2/5 ಮಾಡಿದ್ರೆ 8,000 ಬರುತ್ತೆ. 10,000 2/5 ಮಾಡಿದ್ರೆ 4,000 ಬರುತ್ತೆ. 2/5 10,000 ಗೆ ಮಾಡಿದ್ರೆ 4,000 ಬರುತ್ತೆ. 10,000 ಗೆ 2/5 ಮಾಡಿದಾಗ 4,000 ಬರುತ್ತೆ. ಓವರ್ ಆಲ್ ಟೋಟಲ್ ಮಾಡ್ಕೊಂಡಾಗ 60,000 ಬರುತ್ತೆ. ಇಷ್ಟೇ ಸಿಂಪಲ್ ಆಗಿರುತ್ತೆ ಪ್ರಶ್ನೆ ಕ್ವಶನ್ ಪೇಪರ್ ನಲ್ಲಿ. ಇನ್ನು ನೆಕ್ಸ್ಟ್ ನಾವು ಬಿಡಿಸಬೇಕಾಗಿರೋದು ಗುಡ್ ವಿಲ್ ಕ್ಯಾಪಿಟಲ್ ರಿಸರ್ವ್. ಮೊದಲು ಕಂಡುಹಿಡಿಯಬೇಕಾಗಿರೋದು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಇಡೀ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋ ಪದವನ್ನು ಹುಡುಕ್ಬೇಕು ಫಸ್ಟ್ ಕೆಲಸ. ಸೊ ಇನ್ವೆಸ್ಟ್ಮೆಂಟ್ ಅನ್ನೋ ವರ್ಡ್ ಹುಡುಕ್ಬೇಕು, ಇಲ್ಲಿದೆ. ಸೊ ಇದರಲ್ಲಿ ಒಂದು ಶೇರ್ಸ್ ನಂಬರ್ ಕೊಟ್ಟಿರ್ತಾರೆ ಅವರು, ಮತ್ತೆ ರೇಟ್ ಕೊಟ್ಟಿರ್ತಾರೆ, ಅವುಗಳನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಎಷ್ಟಿದೆ ಅಂದ್ರೆ 900 ಶೇರ್ಸ್ ಇಂಟು 10, ಸಾರಿ 100 ಈಚ್ ಇದೆ, ಇದು 9,000 ಶೇರ್ಸ್ ಆಗ್ಬೇಕಾಯ್ತು. 9,000 ಶೇರ್ಸ್ ಇಂಟು 10, 90,000 ರುಪೀಸ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಈ ರೀತಿಯಾಗಿ ಕಂಡುಹಿಡಿತೀವಿ. ಒಂದು ವೇಳೆ ಕ್ವಶನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಶೇರ್ಸ್ ನಂಬರ್ ಕೊಡ್ಲಿಲ್ಲ ಅಂದ್ರೆ ಶೇರ್ಸ್ ನಂಬರ್ ಎಲ್ಲಿಂದ ಹುಡುಕ್ತಿವಿ ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ರೆ ಫಸ್ಟ್ ಶೇರ್ ಕ್ಯಾಪಿಟಲ್ ನಲ್ಲಿ ಕ್ವಶನ್ ಅಲ್ಲಿ ಏನ್ ಮಾಡಿರ್ತಾರೆ, ಒಂದು ಶೇರ್ ನಂಬರ್ ಕೊಟ್ಟಿರ್ತಾರೆ, ಒರಿಜಿನಲ್ ಶೇರ್ಸ್ ನಂಬರ್, ಇದ್ರ ಮೇಲೆ ಪರ್ಸೆಂಟೇಜ್ ಮಾಡ್ತೀವಿ, ಆಗ ಇನ್ವೆಸ್ಟ್ಮೆಂಟಿನ ಶೇರ್ ನಂಬರ್ ಸಿಗುತ್ತೆ. ಸೊ ಶೇರ್ ಕ್ಯಾಪ್ ನಲ್ಲಿ ಬರುವಂತ ಈಕ್ವಿಟಿ ಶೇರ್ ನ ನಂಬರ್ಗೆ ಆ ಪರ್ಸೆಂಟೇಜ್ ಮಾಡಿದಾಗ ಇನ್ವೆಸ್ಟ್ಮೆಂಟಿನ ಶೇರ್ ನಂಬರ್ ಸಿಗುತ್ತೆ. ಮಲ್ಟಿಪ್ಲೈಡ್ ಬೈ ಅಲ್ಲೇ ಒಂದು ರೇಟ್ ಕೊಟ್ಟಿರ್ತಾರೆ, ಪರ್ಸೆಂಟೇಜ್ ಕೊಟ್ಟಾಗ ಅವರೇ ಒಂದು ರೇಟ್ ಕೊಟ್ಟಿರ್ತಾರೆ, ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಈಗ ಇನ್ವೆಸ್ಟ್ಮೆಂಟ್ ನಲ್ಲಿನೇ ರೆಡಿ ಇದ್ದಿದೆ ಇದೆ 900 ಮತ್ತೆ 10, 900 ಇಂಟು 10 ಮಾಡಿದಾಗ 90,000 ರುಪೀಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಅಂದ್ರೆ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ ಅಂದ್ರೆ ಈ 60,000 ಏನ್ ಕಂಡುಹಿಡಿದಿದ್ದೀವಿ ಆ ಅಮೌಂಟ್ ಪ್ಲಸ್ ಇಲ್ಲಿರುವಂತ 20,000 ಗೆ ಈ ರೇಷಿಯೋನ ಇಂಟು ಮಾಡ್ತೀವಿ 3/5. 20,000 ಪ್ರೀ ಅಮೌಂಟ್ ಗೆ 3/5 ಮಾಡ್ತೀವಿ, ಮತ್ತೆ 10,000 ಪ್ರೀ ಅಮೌಂಟ್ ಏನಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದಕ್ಕೆ 3/5 ಮಾಡ್ತೀವಿ. ಸೊ ಇಲ್ಲಿರುವಂತ ಈ ರೇಷಿಯೋನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಗುಡ್ ವಿಲ್ ಕ್ಯಾಪಿಟಲ್ ರಿಸರ್ವ್ ಕಂಡುಹಿಡಿಯೋದಕ್ಕೆ ಬೇಕಾದಂತಹ ಪ್ರೀ ಅಕ್ವೈಸೇಷನ್ ಅಮೌಂಟ್ ರಿಸರ್ವ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಿಗುತ್ತೆ. ಸೊ 20,000 ಈಗ 3/5 ಮಾಡಿದಾಗ 12,000 ಬರುತ್ತೆ. 10,000 ನಾವು 3/5 ಮಾಡಿದಾಗ 6,000 ಬರುತ್ತೆ. ಇದನ್ನ ಟೋಟಲ್ ಮಾಡ್ಕೊಂಡಾಗ 78,000 ಬರುತ್ತೆ. ಸೊ ಫಾರ್ಮುಲಾ ಏನಂದ್ರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮೈನಸ್ ಕಾಸ್ಟ್ ಆಫ್ ಇಕ್ವಿಟಿ. 90,000 ನಲ್ಲಿ 78,000 ಮೈನಸ್ ಮಾಡಿದಾಗ 12,000 ಬರುತ್ತೆ.
ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ಈ ಆನ್ಸರ್ನ 10 ಮಾರ್ಕ್ಸ್ಗೆ ಬಿಡಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.